ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲಾನ್ ನಮ್ದು ಏನಂತ ನೋಡೋದಾದ್ರೆ ನಾರ್ತ್ ಫೇಸಿಂಗ್ 50 ಫೀಟ್ ಬೈ 25 ಫೀಟ್ ನಮ್ದು ಸೈಟ್ ಸೈಜ್ ಆಗಿರುತ್ತೆ. ಇದ್ರೊಳಗೆ ನಾವು ಇಲ್ಲೇ ನಾರ್ತ್ ಫೇಸಿಂಗ್ ಮನೆ ಪ್ಲಾನ್ ಮಾಡಿರ್ತೀವಿ. ಯಾವ ರೀತಿ ಪ್ಲಾನ್ ಮಾಡಿರ್ತೀವಿ ಇದನ್ನು ನಾವು ರೆಂಟ್ ಪರ್ಪೋಸ್ ಆಗಿ ಕೂಡ ಬಳಸ್ಕೋಬಹುದು. ಅದನ್ನು ಯಾವ ರೀತಿ ಅಂತಂದು ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾವು ಇಲ್ಲೇ ಝೂಮ್ ಇನ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೇ ಡೈರೆಕ್ಷನ್ ತೋರಿಸ್ತೀನಿ. ಸೊ ಇದು ನಮ್ದು ನಾರ್ತ್ ಸೈಡ್ ರೋಡ್ ಇರುತ್ತೆ. ಅದೇ ರೀತಿ ಇದು ನಮ್ದು ಸೌತ್ ಆಗಿರುತ್ತೆ, ಇದು ಈಸ್ಟ್ ಆಗಿರುತ್ತೆ. ನೆಕ್ಸ್ಟ್ ನಮ್ದು ಇಲ್ಲೇ ವೆಸ್ಟ್ ಇರ್ತೈತಿ. ಸೊ ಈಗ ಇದನ್ನು ನಾನು ಝೂಮ್ ಇನ್ ಮಾಡ್ತೀನಿ. ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ನಾನು ಈಗ ಫಸ್ಟ್ ಗ್ರೌಂಡ್ ಫ್ಲೋರ್ ಅಷ್ಟೇ ಝೂಮ್ ಇನ್ ಮಾಡ್ತೀನಿ. ಸೊ ಇಲ್ಲೇ ನಮ್ದು ಗ್ರೌಂಡ್ ಫ್ಲೋರ್ ಒಳಗೆ ನಮ್ದು ಇದು ಮೇನ್ ಗೇಟ್ ಆಗಿರುತ್ತೆ. ಮೇನ್ ಗೇಟಿಂದ ನಾವು ಇಲ್ಲೇ ಒಳಗಡೆ ಬಂದರೆ ನಮ್ಗೆ ಸಾಕಷ್ಟು ಇಲ್ಲೇ ಕಾರ್ ಪಾರ್ಕಿಂಗ್ ಸಿಗ್ತೈತಿ. ಸೊ ಕಾರ್ ಪಾರ್ಕಿಂಗ್ ಇಲ್ಲೇ ನಾವು ಆಲ್ಮೋಸ್ಟ್ ಒಂದು 3 ಕಾರ್ಸ್ನ ನಾವು ಇಲ್ಲೇ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ನಮಗೆ ಸಿಗುತ್ತೆ. ಸೊ ಅಲ್ಲಿಂದ ನಾವು ಒಳಗಡೆ ಬಂದರೆ ಇಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದರೆ ನಮ್ದು ಇಲ್ಲೇ ಒಂದು ಸ್ಪೇಸಿಯಸ್ ಆದಂಥ ಲಿವಿಂಗ್ ರೂಮ್ ಐತಿ. 14 ಫೀಟ್ ಬೈ 17 ಫೀಟ್ ಇದ್ರದ್ದು ಸೈಜ್ ಆಗಿರುತ್ತೆ. ಸೊ ಇದು 14 ಫೀಟ್ ಹೆಂಗಂದ್ರೆ ಇಲ್ಲಿಂದ ಇಲ್ಲಿಗೆ 14 ಫೀಟ್ ಇರ್ತೈತಿ, ಇಲ್ಲಿಂದ ಇಲ್ಲಿಗೆ 17 ಫೀಟ್ ಇರ್ತೈತಿ. ಸೊ ಇಲ್ಲೇ ನಾವು ಬೇಕಂದ್ರೆ ಟಿವಿ ಯೂನಿಟ್ ಮಾಡ್ಕೋಬಹುದು. ಇಲ್ಲೇ ನಾವು ಯಾವ ರೀತಿ ಟಿವಿ ಯೂನಿಟ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಈ ವಿಂಡೋನ ನಾವು ಪ್ಲೇಸ್ ಮಾಡ್ಕೋಬಹುದು. ಸೊ ಯಾಕಂದ್ರೆ ಇನ್ ಫ್ಯೂಚರ್ ನಾವು ಇಲ್ಲೇ ನಾವು ಇಂಟೀರಿಯರ್ ವರ್ಕ್ಸ್ ಒಳಗೆ ಟಿವಿ ಯೂನಿಟ್ ಮಾಡ್ಕೊಂಡಾಗ ಈ ಟಿವಿ ಯೂನಿಟ್ ಹಿಂದ್ಗಡೆ ಈ ಕಿಟಕಿ ಇತ್ತಂದ್ರೆ ನಮ್ಗೆ ಅದು ಕಿಟಕಿ ವೇಸ್ಟ್ ಆಗ್ತೈತಿ. ಸೊ ನಾವಿಲ್ಲಿ ಟಿವಿ ಯೂನಿಟ್ ಇದ್ದ ಯಾವ ಸೈಜಿನ ಬೇಕು ನಾನು ನೋಡ್ಕೊಂಡು ಐದರ್ ಈ ಕಿಟಕಿ ಈ ಕಡೆ ಸರಿಸ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಈ ಕಡೆ ನಾವು ಸರಿಸ್ಕೋಬೋದು. ಸೊ ನಾವು ಏನಂತಂದ್ರೆ ಫಸ್ಟಿಗೆ ಪ್ಲ್ಯಾನ್ ಮಾಡುವಾಗ ನಾವು ಇಂಟೀರಿಯರ್ ಸಮೇತ ಪ್ಲ್ಯಾನ್ ಮಾಡಿದರೆ ನಮ್ಗೆ ನೆಕ್ಸ್ಟ್ ಮನೆ ಇಂಟೀರಿಯರ್ ಮಾಡುವಾಗ ನಮ್ಗೆ ಈಸಿಯಾಗಿ ನಾವು ಅದನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿಂದ ನಾವು ಸೌತ್ ಈಸ್ಟ್ ಅಂದರೆ ಆಗ್ನೇಯ ಕಡೆ ಹೋದರೆ ನಮ್ದು ಇಲ್ಲೊಂದು ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ ನಾವು. ಸೊ ಕಿಚನ್ ಇದ್ದ ಸೈಜ್ ನೋಡೋದಾದ್ರೆ 10.5 ಫೀಟ್ ಬೈ 9 ಫೀಟ್ 9 ಇಂಚ್ ಇಲ್ಲೇ ನಮ್ದು ಕಿಚನ್ ಸೈಜ್ ಆಗಿರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ 10 ಫೀಟ್ 6 ಇಂಚ್ ಅಂದರೆ 10.5 ಫೀಟ್. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಉದ್ದ 9 ಫೀಟ್ 9 ಇಂಚ್ ಇರ್ತೈತಿ. ಸೊ ನಮಗಿಲ್ಲ ಕಿಚನ್ನಿಗೆ ಅಟ್ಯಾಚ್ ಆಗಿ ಇಲ್ಲೊಂದು ನಾವು ಬ್ಯಾಕ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಅಲ್ಲಿಂದ ನಾವು ಇಲ್ಲೇ ಯುಟಿಲಿಟಿ ಏರಿಯಾನ ಇಲ್ಲೇ ಎಕ್ಸೆಸ್ ಮಾಡ್ಕೋಬಹುದು. ಇಲ್ಲೇ ನೋಡ್ಬೋದು 10.5 ಫೀಟ್ ನಮ್ದು ಯುಟಿಲಿಟಿ ಅಗಲ ಐತಿ. ಅದೇ ರೀತಿ 4 ಫೀಟ್ 9 ಇಂಚ್ ನಮ್ದು ಇಲ್ಲೇ ಉದ್ದ ಐತಿ. ಸೊ ಇದನ್ನು ಯಾಕೆ ಇಷ್ಟು ನಾನು ಸೈಜ್ ಕೊಟ್ಟೇನೆ ಅಂತಂದ್ರೆ ಇಲ್ಲೇ ನೀವು ನೋಡ್ಬೋದು ನಾನು ಹಿಂದ್ಗಡೆ ಯಾವುದೇ ರೀತಿಯಾದಂಥ ಸೆಟ್ ಬ್ಯಾಕ್ ಆಗಲಿ ಇಲ್ಲಿ ಬಿಟ್ಟಿರೋದಿಲ್ಲ ಅಥವಾ ಸೈಡಿಗೂ ನಾನು ಸೆಟ್ ಬ್ಯಾಕ್ ಬಿಟ್ಟಿರೋದಿಲ್ಲ. ಆ ಕಾರಣಕ್ಕಾಗಿ ನಾನು ಇದನ್ನು ದೊಡ್ಡದಾಗಿ ಇಲ್ಲೇ ನಾನು ಯುಟಿಲಿಟಿನ ಪ್ರೊವೈಡ್ ಮಾಡಿರ್ತೀನಿ. ಸೊ ಇದನ್ನು ಯಾಕೆ ಇಷ್ಟು ಮಾಡಿರ್ತೀನಿ ಅಂದರೆ ಇಲ್ಲೇ ನಾವು ಕಿಚನದ್ದು ಐಟಮ್ಸದ್ದು ವಾಶ್ ಮಾಡಿಕೊಂಡ್ರೂ ಕೂಡ ಇಲ್ಲೇ ವಾಷಿಂಗ್ ಮಿಷಿನ್ ಅವೆಲ್ಲ ಇಟ್ಕೊಂಡ್ರೆ ನಾವು ಬಟ್ಟೆ ಕೂಡ ಇಲ್ಲಿ ಒಣಗಾಕಬಹುದು. ಅದೇ ರೀತಿ ಇಲ್ಲೇ ನೀವು ನೋಡಿದರೆ ಇಲ್ಲೇ ಓಪನ್ ಏರಿಯಾ ನಾನು ಪ್ರೊವೈಡ್ ಮಾಡಿರ್ತೀನಿ. ಸೊ ಇಲ್ಲಿ ಯುಟಿಲಿಟಿಗೆ ಇಲ್ಲೊಂದು ನಾವು ಗೇಟ್ ಮಾಡಿಕೊಂಡ್ರೆ ಈ ಏರಿಯಾನು ಕೂಡ ನಾವು ಬಟ್ಟೆ ಒಣಗೋದಕ್ಕೆ ಅಥವಾ ಇನ್ನಿತರ ಕೆಲಸಗಳಿಗೆ ಇದನ್ನು ನಾವು ಯೂಟಿಲೈಸ್ ಮಾಡ್ಕೋಬಹುದು. ಇದು ಯಾವ ಕಾರಣಕ್ಕೆ ಅಂತಂದರೆ ನಮ್ಮದು ಸೈಡ್ ಸೈಜ್ ಆವಾಗಲೇ ಹೇಳ್ದಂಗೆ ಅಗಲ 25 ಫೀಟ್ ಇರ್ತೈತಿ, ಉದ್ದ 50 ಫೀಟ್ ಇರ್ತೈತಿ. ಸೊ ಇದ್ರೊಳಗೆ ನಾವು ಏನು ಮಾಡಿರ್ತೀವಿ ಅಂದರೆ ಇಲ್ಲೇ ಮನೆ ಪ್ಲ್ಯಾನನ್ನು ಮಾಡ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ನಿಮಗೆ ಲಾಸ್ಟಿಗೆ ಹೇಳ್ತೀನಿ, ಇಲ್ಲೇ ವಾಲನ್ನು ನಾವು ಇಲ್ಲಿ ವಿಂಡೋ ಯಾಕೆ ಕೊಟ್ಟಿಲ್ಲ ಈ ವಾಲ್ ಒಳಗೆ ಅನ್ನೋದು ನಾನು ಲಾಸ್ಟಿಗೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾವು ಕಿಚನ್ನಿಂದ ಹೊರಗಡೆ ಬಂದರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ಮಾಸ್ಟರ್ ಬೆಡ್ರೂಮ್ ಡೈರೆಕ್ಷನ್ ಒಳಗೆ ಇಲ್ಲೊಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಬೆಡ್ರೂಮ್ ಇಲ್ಲೇ ನೋಡ್ಬೋದು ಸ್ವಲ್ಪ ನಾವು ವಾರ್ಡ್ರೋಬಿಗೆ ಅಂತೇಳಿ ಇಲ್ಲೇ ಹಿಂದ್ಗಡೆ ಈ ವಾಲನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೆಡ್ರೂಮ್ ಸೈಜ್ ನೋಡೋದಾದ್ರೆ 12.5 ಫೀಟ್ ನಮ್ದು ಅಗಲ ಐತಿ, 13.5 ಫೀಟ್ ನಮ್ದು ಇಲ್ಲೇ ಇಲ್ಲಿಂದ ಇಲ್ಲಿಗೆ 13.5 ಫೀಟ್ ಇರ್ತೈತಿ. ಸೊ ಇದು ಇಲ್ಲೇ ನಮ್ಮದು ವಾರ್ಡ್ರೋಬ್ ಅಂತೇಳಿ ಏನು ಬರ್ದೇನಲ್ಲ, ಇದು ನಮ್ದು ಬೇಕಂದ್ರೆ ಮಾಡ್ಕೋಬಹುದು, ಬೇಡ ಅಂತಂದ್ರೆ ಈ ವಾಲನ್ನು ಇಲ್ಲೇ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಇಲ್ಲಿ ಮಾಡ್ಕೊಂಡ್ರೆ ಏನು ಯೂಸ್ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಮಾಡ್ಕೊಂಡ್ರೆ ನಮ್ದು ಬೆಡ್ರೂಮ್ ಇಲ್ಲೇ ಒಳಗಿಂದ ಏರಿಯಾನ ನಾವು ಎಷ್ಟಿರುತ್ತೋ ಕಂಪ್ಲೀಟಾಗಿ ನಮ್ಗೆ ಅದು ಸಿಗ್ತೈತಿ. ಸೊ ಈ ಏರಿಯಾದಾಗ ನಾವು ವಾರ್ಡ್ರೋಬ್ ಇಟ್ಕೊಂಡ್ರೆ ನಮ್ದು ಇಲ್ಲಿ ಜಾಗ ವೇಸ್ಟ್ ಆಗ್ತೈತಿ. ಅದು ಆಲ್ಮೋಸ್ಟ್ ನಮ್ದು ಈ ವಾಲ್ನಾಗಿಂದ ತಗೊಂಡ್ರೆ ಈಗ ಇಲ್ಲೇ ನಮ್ದು 2 ಫೀಟ್ ಮಿನಿಮಮ್ ನಮ್ದು ಏನಾಗುತ್ತೆ ಇಲ್ಲಿ ಜಾಗ ಹೋಗ್ತೈತಿ. ಅದಕ್ಕೋಸ್ಕರ ನಾವು ಏನು ಮಾಡಿರ್ತೀವಿ ಅಂದ್ರೆ ಇಲ್ಲೇ ವಾಲ್ ಒಳಗೆ ವಾರ್ಡ್ರೋಬ್ನ ಪ್ಲೇಸ್ ಮಾಡ್ಕೊಂಡ್ರೆ ಆ ಜಾಗ ನಮ್ಗೆ ಯುಟಿಲೈಸ್ ಆಗ್ತೈತಿ. ಸೊ ದ್ಯಾಟ್ ನಮ್ಗೆ ಬೆಡ್ರೂಮ್ ದೊಡ್ಡದಾಗಿ ಸಿಗ್ತೈತಿ. ಸೊ ಇಲ್ಲಿ ನೆಕ್ಸ್ಟ್ ನಾವು ಬೆಡ್ರೂಮಿಗೆ ಇಲ್ಲೇ ನಾನು ವಿಂಡೋ ಕೊಟ್ಟಿರ್ತೀನಿ. ಬಿಕಾಸ್ ಇಲ್ಲೇ ನಾವು ಓಪನ್ ಏರಿಯಾ ಬಿಟ್ಟಿರ್ತೀವಿ, ಇಲ್ಲಿ ನಮ್ದು ಸೆಟ್ ಬ್ಯಾಕ್ ಇರೋದ್ರಿಂದ ನಾನು ಇಲ್ಲಿ ವಿಂಡೋ ಪ್ರೊವೈಡ್ ಮಾಡಿರ್ತೀನಿ. ಈ ಕಡೆ ಯಾವುದೇ ರೀತಿ ಆದಂಥ ವಿಂಡೋ ಪ್ರೊವೈಡ್ ಮಾಡಿರೋದಿಲ್ಲ. ಅದನ್ನು ನಾನು ಕಂಪ್ಲೀಟಾಗಿ ಎಟ್ ದ ಎಂಡ್ ಆಫ್ ದ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ನಾವು ಇಲ್ಲೇ ವಿಂಡೋ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಅಥವಾ ನಾವು ಹೆಂಗೆ ಮಾಡ್ಬೋದು ಇಲ್ಲಿ ಅಂತ ಅನ್ನೋದನ್ನು ನಾನು ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೊಂದು
ಕಾಮನ್ ಆಗಿರುವಂಥ ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ. ಸೊ ಅದರ ಸೈಜ್ ನಾವು ನೋಡೋದಾದ್ರೆ 6 ಫೀಟ್ 3 ಇಂಚ್ ನಮ್ದು ಅಗಲ ಐತಿ, 5 ಫೀಟ್ ನಮ್ಗೆ ಇಲ್ಲೇ ಉದ್ದ ಇರ್ತೈತಿ. ಸ್ವಲ್ಪ ನಾನು ಇಲ್ಲೇ ಝೂಮ್ ಔಟ್ ಮಾಡ್ತೀನಿ. ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಿಂದ ನಮ್ದು ಇಲ್ಲೇ ಫಸ್ಟ್ ಫ್ಲೋರಿಗೆ ಹೆಂಗೆ ಹೋಗ್ಬೇಕಂದ್ರೆ ಇಲ್ಲಿ ಇದು ಡುಪ್ಲೆಕ್ಸ್ ಮನೆ ಆಗಿರೋದಿಲ್ಲ. ಇಲ್ಲೇ ನಾವೇನು ಮಾಡಿರ್ತೀವಿ ಅಂದ್ರೆ ಹೊರಗಡೆ ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ. ಇಲ್ಲಿಂದ ಇಲ್ಲಿಗೆ ನಮ್ಗೆ 6 ಫೀಟ್ ನಮ್ದು ಇಲ್ಲೇ ಅಗಲ ಇರ್ತೈತಿ. ಸೊ ನಮ್ದು ಇಲ್ಲೇ ಲ್ಯಾಂಡಿಂಗ್ ಇದೆಲ್ಲ ಸೇರಿಕೊಂಡು ನಮ್ಗೆ ಸ್ಟೇರ್ ಕೇಸ್ ಇದು 6 ಫೀಟ್ ಒಳಗೆ ನಾವು ಇಲ್ಲಿ ಕಂಪ್ಲೀಟ್ ಮಾಡಿರ್ತೀವಿ. ಸೊ ನಮ್ದು ಮೇಲ್ಗಡೆ ಹೋಗೋ ಡೈರೆಕ್ಷನ್ ನೋಡ್ಬೋದು ನೀವು ಇಲ್ಲೇ ನಾನು ಏರೋ ಮಾರ್ಕ್ ತೋರಿಸೀನಿ. ಈ ಪಾಯಿಂಟ್ ಒಳಗೆ ಬಂದು ರೀಚ್ ಆಗ್ತೀವಿ. ಸೊ ಇದು ಯಾವ ಪಾಯಿಂಟ್ ಅಂತಂದು ನಾನು ಇಲ್ಲೇ ಸ್ವಲ್ಪ ಝೂಮ್ ಔಟ್ ಮಾಡಿ ಫಸ್ಟ್ ಫ್ಲೋರ್ ಒಳಗೆ ತೋರಿಸ್ತೀನಿ. ಸೊ ಈ ಪಾಯಿಂಟ್ ಈ ಪ್ಲ್ಯಾನ್ ಅಂದರೆ ಫಸ್ಟ್ ಫ್ಲೋರ್ ಪ್ಲ್ಯಾನ್ ಒಳಗೆ ಇಲ್ಲಿ ಬಂದು ನಾವು ರೀಚ್ ಆಗ್ತೀವಿ. ಸೊ ಇದು ನಮ್ದು ಡೋರ್ ಯಾವ ಮೇನ್ ಡೋರು ಯಾವ ಫೇಸಿಂಗ್ ಆಗಿರ್ತೈತೆ ಅನ್ನೋದನ್ನು ನಾನು ಇಲ್ಲಿ ಸ್ವಲ್ಪ ಝೂಮ್ ಇನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಮ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇದು ನಮ್ದು ಈಸ್ಟ್ ಸೈಡ್ ನಮ್ದು ಮೇನ್ ಡೋರ್ ಪ್ಲೇಸ್ ಮಾಡಿರ್ತೀವಿ. ಸೊ ನಮ್ದು ಏನಂತಂದ್ರೆ ಮೇನ್ ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಮೇನ್ ಡೋರು ನಾವು ಗ್ರೌಂಡ್ ಫ್ಲೋರ್ ಒಳಗೆ ನಾರ್ತ್ ಈಸ್ಟಿಗೆ ಕೊಟ್ಟಿರ್ತೀವಿ. ಅದೇ ರೀತಿ ಇಲ್ಲ ಫಸ್ಟ್ ಫ್ಲೋರ್ ಒಳಗೆ ನಾವು ಈಸ್ಟ್ ಸೈಡ್ ಫೇಸಿಂಗ್ ನಮ್ದು ಮೇನ್ ಡೋರ್ ಇರುವಾಗ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಅಲ್ಲಿಂದ ನಾವು ಒಳಗಡೆ ಬಂದರೆ ಸೇಮ್ ಅಗೇನ್ ನಮ್ದು ಇಲ್ಲೇನಿತ್ತಲ್ಲ ಕೆಳಗಡೆ ಅದೇ ರೀತಿ ಆದಂಥದ್ದು ನಮ್ಗೆ ಇಲ್ಲೇ ಮೇಲ್ಗಡೆನೂ ಕೂಡ ನಾವು ಸೇಮ್ ಪ್ಲ್ಯಾನ್ ಕಂಟಿನ್ಯೂ ಮಾಡಿರ್ತೀವಿ. ಸೊ ಇದು ಏನಪ್ಪ ಅಂತಂದರೆ ಸಿಮೆಟ್ರಿಕ್ ಪ್ಲ್ಯಾನ್ ಆಗಿರುತ್ತೆ. ಕೆಳಗಡೆ ಏನು ಮಾಡಿರ್ತೀವೋ ಮೇಲ್ಗಡೆನೂ ಅದೇ ಇರ್ತೈತಿ. ನೆಕ್ಸ್ಟ್ ಇಲ್ಲೂ ನಾ ಏನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ಈ ಓಪನ್ ಏರಿಯಾನ ಇಲ್ಲಿ ನಾವು ಬಾಲ್ಕನಿಯಾಗಿ ಯೂಸ್ ಮಾಡ್ಕೋಬಹುದು. ಅಗೇನ್ ನಾವು ಇಲ್ಲಿ ಬಾಲ್ಕನಿಯಾಗಿ ಯೂಸ್ ಮಾಡ್ಕೊಂಡ್ರೆ ಯುಟಿಲಿಟಿಗೆ ಇಲ್ಲೇ ಬೆಳಕಿನ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಾವಿಲ್ಲೇ ಇದನ್ನ ಅಗೇನ್ ಓಪನ್ ಬಿಟ್ಟಿರ್ತೀವಿ. ಬಟ್ ಇಲ್ಲೇ ಇನ್ನೊಂದು ನಾವು ಮಾಸ್ಟರ್ ಬೆಡ್ರೂಮ್ ಅಂತಂದು ಕನ್ಸಿಡರ್ ಮಾಡಿರ್ತೀವಿ ಇದನ್ನೇ. ಬಟ್ ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮದ್ದು ನಮಗೆ ಡೈರೆಕ್ಷನ್ ನೋಡೋದಾದ್ರೆ ವಾಸ್ತು ಪ್ರಕಾರ ಅದು ಸೌತ್ ವೆಸ್ಟ್ ಆಗಿರುತ್ತೆ. ಇಲ್ಲಿ ಓನ್ಲಿ ಥಿಂಗ್ ಈಸ್ ನಾವು ಇಲ್ಲಿ ಅಟ್ಯಾಚ್ ಕೊಟ್ಟಿರೋದಿಲ್ಲ. ಸೊ ಅದನ್ನು ನಾನು ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಕರೆದಿರೋದಿಲ್ಲ. ಸೊ ಇಲ್ಲೇ ನಾವು ಈ ಬೆಡ್ರೂಮಿಗೆ ಅಟ್ಯಾಚ್ ಆಗಿ ಟಾಯ್ಲೆಟ್ ರೂಮ್ ಕೊಟ್ಟಿರ್ತೀವಿ ಸೆಕೆಂಡ್ ಬೆಡ್ರೂಮಿಗೆ. ಸೊ ಇದನ್ನು ನಾನು ಮಾಸ್ಟರ್ ಬೆಡ್ರೂಮ್ ಅಂತಂದು ಜಸ್ಟ್ ನೊಟೇಷನ್ ಮಾಡಿರ್ತೀನಿ. ಸೊ ಇದರದ್ದು ಸೈಜ್ ನೋಡೋದಾದ್ರೆ ನಾವು 17 ಫೀಟ್ 9 ಇಂಚ್ ನಮ್ದು ಅಗಲ ಐತಿ. ಅದೇ ರೀತಿ 11 ಫೀಟ್ ನಮ್ಗೆ ಇಲ್ಲೇ ಉದ್ದ ಐತಿ. ಸೊ ಇಲ್ಲೇ ನಾವೇನು ಮಾಡಿರ್ತೀವಿ ಅಂದರೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೊಟ್ಟಿರ್ತೀವಿ. ಟಾಯ್ಲೆಟ್ ರೂಮಿಗೆ ಇದು ಸೈಜ್ ನೋಡೋದಾದ್ರೆ 5 ಫೀಟ್ ಬೈ 7 ಫೀಟ್ ಇರ್ತೈತಿ. ಇಲ್ಲೇ ನಾವು ಒಂದು ಟಾಯ್ಲೆಟ್ ರೂಮ್ಗೆ ವೆಂಟಿಲೇಷನ್ ಕೊಡಬಹುದು. ಅಗೇನ್ ಇಲ್ಲೂ ಕೂಡ ನಾವು ಒಂದು ಸಣ್ಣದು ಕೊಡಬಹುದು. ನಾ ಪಾಸಿಬಿಲಿಟೀಸ್ ಹೇಳತ್ತೀನಿ ಎಲ್ಲೆಲ್ಲಿ ಕೊಡ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ಈ ಬೆಡ್ರೂಮಿಗೆ ನಾವು ಇಲ್ಲೊಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇದು ಇಲ್ಲೇ ಸೈಜ್ ಎಷ್ಟಿರ್ತೈತೆ ಅಂದರೆ ಇದು 3 ಫೀಟ್ 9 ಇಂಚ್ ನಮ್ದು ಇಲ್ಲೇ ಬಾಲ್ಕನಿ ವಿಡ್ತಿರ್ತೈತಿ. ಸೊ ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲೇ ನಾವು ಮೇಲ್ಗಡೆ ಪ್ಯಾರಾಪಿಟ್ ವಾಲ್ ನಾವು ಕಟ್ಕೊಂಡ್ರು ಕೂಡ ನಮ್ಗೆ ಆಲ್ಮೋಸ್ಟ್ ಇದನ್ನು 3 ಫೀಟ್ 3 ಇಂಚ್ ನಮ್ಗೆ ಇಲ್ಲೇ ಆಲ್ಮೋಸ್ಟ್ ಸಿಗುತ್ತೆ. ಸೊ ಇದು ನಾವು ಬಾಲ್ಕನಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲೇ ಯಾಕೆ ಬಾಲ್ಕನಿ ಪ್ರೊವೈಡ್ ಮಾಡಿರ್ತೀವಿ ಅಂದರೆ ಇಲ್ಲಿ ಮೇನ್ ರೋಡ್ ನಾರ್ತ್ ಸೈಡ್ ಇರೋದ್ರಿಂದ ನಾವು ಇಲ್ಲೇ ಇದನ್ನು ಯೂಸ್ ಮಾಡ್ಕೋಬಹುದು. ಅಗೇನ್ ಇಲ್ಲಿ ನಮಗೆ ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರ್ತೈತಿ. ಈವ್ನಿಂಗ್ ಟೈಮ್ ಈ ಪ್ಲೇಸನ್ನು ಕೂಡ ನಮ್ಮದು ಬಾಲ್ಕನಿಯಾಗಿ ಇರುತ್ತೆ. ಇಲ್ಲೆಲ್ಲ ನಾವು ಇದನ್ನು ಬೇಕಂದ್ರೆ ಗಾರ್ಡನಿಂಗ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಅಗೇನ್ ಇಲ್ಲೇ ನಾವು ಪ್ಲ್ಯಾನ್ ಮಾಡುವಾಗ ಯಾವ ರೀತಿ ನಾವು ಬಾಲ್ಕನಿ ಅಂದರೆ ಇಲ್ಲೇ ನಮಗೆ ಗ್ಲಾಸ್ ಹಾಕ್ತೇವೋ ಬಾಲ್ಕನಿ ಇಲ್ಲಿ ಪ್ಯಾರಾಪಿಟ್ ವಾಲ್ ಒಳಗೆ ಅಥವಾ ನಾವು SS ಗ್ರಿಲ್ ಹಾಕ್ತೇವೋ ಅನ್ನೋದನ್ನು ಪ್ಲ್ಯಾನಿಂಗ್ ಒಳಗೆ ಮಾಡ್ಕೋಬೇಕು. ಈ ಕಡೆ ಬೇಕಂದ್ರೆ ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬೋದು. ಯಾಕಂದರೆ ಈ ಕಡೆ ಇನ್ನೊಬ್ರದ್ದು ಮನೆ ಇರುತ್ತೆ. ಸೊ ಈ ವಾಲನ್ನು ನಾವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ನಮಗೂ ಇರೋದಿಲ್ಲ, ಆಮೇಲೆ ಆ ಕಡೆ ಮನೆಯವ್ರಿಗೂ ಕೂಡ ಇರೋದಿಲ್ಲ. ಇಲ್ಲಿ ನಾವು ಕಂಪ್ಲೀಟ್ ವಾಲ್ ಮಾಡ್ಕೊಂಡ್ರೆ ಈ ಮುಂದ್ಗಡೆದ ಪೋರ್ಷನ್ ನಾವು ಇಲ್ಲೇ ಗ್ಲಾಸಿಂದ ಅಥವಾ SS ರೈಲಿಂಗ್ ಒಳಗೆ ನಾವು ಇಲ್ಲೇ ಮುಂದ್ಗಡೆ ಮಾಡ್ಕೋಬಹುದು. ಸೊ ಇಲ್ಲೇ ನಾವು ಇನ್ನೊಂದು ಏನು ಮಾಡ್ಕೋಬಹುದು ಅಂತಂದರೆ ನಾವು ಇಲ್ಲೇ ಇದೇ ಫ್ಲೋರನ್ನ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ನಾವು ಕಂಟಿನ್ಯೂ ಮಾಡಬಹುದು. ಸೊ ಇಲ್ಲಿ ಸೆಕೆಂಡ್ ಫ್ಲೋರ್ ಮಾಡ್ಕೊಂಡಾಗ ನಾನು ಏನು ಯುಟಿಲೈಸ್ ಆಗುತ್ತೆ ಅಂತಂದು ಹೇಳ್ತೀನಿ. ಇಲ್ಲಿ ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಅಂದರೆ 1 BHK ಇದನ್ನು ನಾವು ರೆಂಟಿಗೆ ಕೊಡ್ಬೋದು. ಇದನ್ನು ನಾವು ಓನರ್ ಪರ್ಪಸ್ ಯೂಸ್ ಮಾಡ್ಕೋಬೋದು. ಅಗೇನ್ ಇಲ್ಲೇ ಸೆಕೆಂಡ್ ಫ್ಲೋರ್ ಒಳಗೆ ಇದೇ ಪ್ಲ್ಯಾನ್ ಕಂಟಿನ್ಯೂ ಮಾಡಿದರೆ ಸೆಕೆಂಡ್ ಫ್ಲೋರ್ ಒಳಗೂ ಕೂಡ ನಾವು 2 BHKನ ರೆಂಟ್ ಕೊಡ್ಬೋದು. ಅವಾಗ ಏನಾಗ್ತೈತಿ ಅಂತಂದ್ರೆ ನಮಗೆ ಇಲ್ಲೇ ಸೊ ಇದು ಕಂಪ್ಲೀಟಾಗಿ ಒಂದು ನಮ್ಮದು ಮನೆ ಯುಟಿಲೈಸ್ ಆದಂಗೆ ಆಗ್ತೈತಿ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನಮ್ಮದು 1 BHK ಇರುತ್ತೆ, ಮೇಲ್ಗಡೆ 2 BHK ಅಷ್ಟೇ ಇರ್ತೈತಿ. ಇಲ್ಲಿ ನಾವು ಸೆಕೆಂಡ್ ಫ್ಲೋರು ಕೂಡ ಪ್ಲ್ಯಾನ್ ಮಾಡಿದರೆ ಅದ್ರ ತಕ್ಕಂಗೆ ನಾವು ಕಾಲಮ್ ಮತ್ತು ಬೀಮ್ ಸೈಜಿನ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ಬೇಕಾಗ್ತೈತಿ. ಸೊ ಅದು ನಮ್ಮದು ಫ್ಯೂಚರ್ ಪ್ಲ್ಯಾನಿಂಗ್ ಇತ್ತಂದರೆ ನಮ್ಮದು ಸ್ಟ್ರಕ್ಚರಲ್ ಡಿಸೈನ್ ನಾವು ಮತ್ತು ಬೇರೆ ಆಗುತ್ತೆ.
ಸೊ ಅದನ್ನು ನಾವು ಏನಂದ್ರೆ ಕಂಪ್ಲೀಟ್ ಆಗಿ ಫಸ್ಟಿಗೆ ಅದನ್ನು ಡಿಸೈನ್ ಎಲ್ಲ ಮಾಡಿಕೊಂಡು ಫ್ಯೂಚರ್ ಪ್ಲಾನಿಂಗ್ ನಮ್ದು ಎಷ್ಟು ಫ್ಲೋರ್ ಕಟ್ಟಿಸ್ಬೇಕು ಅನ್ನೋದನ್ನು ಕೂಡ ನಾವು ನೋಡ್ಕೊಂಡು ಅದ್ರ ಮೇಲೆ ನಾವು ಸ್ಟ್ರಕ್ಚರ್ ಡಿಸೈನ್ ಮಾಡ್ಬೇಕಾಗ್ತೈತಿ. ಸೊ ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು, ಯಾಕಂದ್ರೆ ಭಾಳಷ್ಟು ಜನ ಕಾಮೆಂಟ್ ಒಳಗೆ 50x25 ಈ ರೀತಿ ಸೈಜಿಂದ ನೀವು ಪ್ಲ್ಯಾನ್ ಕೇಳಿದ್ರಿ. ಸೊ ಇಲ್ಲಿ ಮುಂದ್ಗಡೆ ನಾನು ಇಷ್ಟು ಜಾಗ ಬಿಡೋಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಒಂದು ನಾವು ರೆಂಟಿಗೆ ಮನೆ ಕೊಟ್ಟರೆ ಅವ್ರದ್ದು ಕಾರ್ ಇತ್ತಂದ್ರೆ ಅಗೇನ್ ನಮ್ದು ಓನರ್ದು ಕಾರ್ ಇತ್ತಂದ್ರೆ ಅಗೇನ್ ನಾವು ಸೆಕೆಂಡ್ ಫ್ಲೋರ್ ಮಾಡಿದಾಗ ಅವ್ರದ್ದು ಕಾರ್ ಇತ್ತಂದ್ರೆ ಇಲ್ಲಿ 3 ಕಾರ್ ನಿಲ್ಲೋಷ್ಟು ನಾವು ಜಾಗನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದಕ್ಕಾಗಿ ನಾವು ಇಲ್ಲೇ ಅಷ್ಟೊಂದು ಜಾಗ ಬಿಟ್ಟಿರ್ತೀವಿ ಮುಂದ್ಗಡೆ. ಇವತ್ತಿಂದ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಸೊ ಪ್ಲ್ಯಾನ್ ಬೇಕಾಗಿದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.